ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಆಲ್ರೆಡಿ ರೆಡಿ ಆಗ್ತಿದೆಯಾ, ಎಲ್ಲ ರಿಸಲ್ಟ್ ಆಲ್ರೆಡಿ ರೆಡಿ ಆಗಿದೆಯಾ, ವೆಬ್ಸೈಟ್ ಅಲ್ಲಿ ಏನಾದರೂ ಎರರ್ ಬರ್ತಿದೆಯಾ, ಮತ್ತೆ ನಾಳೆ ಎಷ್ಟು ಗಂಟೆ ರಿಸಲ್ಟ್ ಬರುತ್ತೆ, ಮತ್ತೆ ನಾವು ಎಷ್ಟು ಗಂಟೆ ರಿಸಲ್ಟ್ ನ ಚೆಕ್ಔಟ್ ಮಾಡಬಹುದು, ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಓಕೆನಾ, ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ, ಮತ್ತೆ ಟೈಮು ಡೇಟು ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತೀನಿ. ಎಲ್ಲ ಒಂದು ಸ್ಟೂಡೆಂಟ್ಸ್ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ. ನೀವು ಮಾಡುವಂತ ಒಂದು ಸಣ್ಣ ಸಬ್ಸ್ಕ್ರೈಬ್ ಲೈಕ್ ನಮಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಸ್ಟೂಡೆಂಟ್ಗೆ ಇನ್ಫಾರ್ಮೇಶನ್ಸ್ ಕೊಡಕ್ಕೆ. ಜಸ್ಟ್ ಬರೀ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಲ್ಲ, ತುಂಬಾ ಅಪ್ಕಮಿಂಗ್ ಅಲ್ಲಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ನಿಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ಆಯ್ತು, ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಏನೇನು ಮಾಡಬೇಕು ಅನ್ನೋದು ತುಂಬಾ. ಯಾಕಂದ್ರೆ ಸೆಕೆಂಡ್ ಪಿ ಸಿ ಮುಗಿದು ಬಂದಿದ್ರೆ ಅಂದ್ರೆ ನಿಮ್ಮ ಒಂದು ಸ್ಟೆಪ್ ನ ನೀವು ಆಲ್ರೆಡಿ ಒಂದು ತುಂಬಾ ದೊಡ್ಡ ಹೆಜ್ಜೆನ ದಾಟಿ ಬರ್ತಿದ್ರ. ಇಲ್ಲಿ ನಿಮ್ಮ ಲೈಫ್ ತುಂಬಾ ಸ್ಟ್ರಗಲ್ ಆಗುತ್ತೆ, ಯಾಕಂದ್ರೆ ಡಿಗ್ರಿ ಹೋಗ್ತಿದ್ರ. ಇಲ್ಲಿ ನಿಮ್ಮ ಲೈಫ್ ಡಿಗ್ರಿ ಸ್ಕಿಲ್ಸ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎನಿವೇ, ಈಗ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಗ್ಗೆ ಮಾತಾಡೋಣ ಬನ್ನಿ. ಓಕೆ, ನಿಮ್ಗೆ ನಾಳೆ ರಿಸಲ್ಟ್ ರೆಡಿ ಆಗ್ತಿದೆ ಅಂತ ಹೇಳಿದಾಗ ನೋಡಿ, ನಮಗೆ ಯಾರ್ಯಾರು ವ್ಯಾಲ್ಯೂಯೇಷನ್ಸ್ ಹೋಗಿದ್ರು ಆ ಟೀಚರ್ಸ್ ಕಡೆಯಿಂದ ಕೇಳಿದ್ರೆ ಅಂದ್ರೆ ವ್ಯಾಲ್ಯೂಯೇಷನ್ಸ್ ಅವ್ರು ಹೇಳಿದ ಡೆಡ್ ಲೈನ್ ಅಲ್ಲೇ ಕಂಪ್ಲೀಟ್ ಮಾಡಿದ್ರು. ಓಕೆನಾ, ಈಗ ವೆಬ್ಸೈಟ್ ಅಲ್ಲಿ ಅಂದ್ರೆ ವ್ಯಾಲ್ಯೂಯೇಷನ್ಸ್ ಯಾವಾಗ ಇರುತ್ತೆ ಅವಾಗ ನಿಮಗೆ ಪೋರ್ಟಲ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಅಂದ್ರೆ ನಿಮ್ಮ ರಿಸಲ್ಟ್ ಕೂಡ ಆಲ್ರೆಡಿ ನಿಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಓಕೆನಾ, ಇನ್ನೊಂದ್ಸರಿ ಕ್ರಾಸ್ ವೆರಿಫೈ ಮಾಡಿರ್ತಾರೆ, ತುಂಬಾನೇ ಚೆಕ್ ಮಾಡಿರ್ತಾರೆ. ಯಾವ ಒಂದು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ಒಂದು ಸ್ಟೂಡೆಂಟ್ಸ್ಗೆ ಅವರ ಮಾರ್ಕ್ಸ್ ಕೂಡ ಅಲರ್ಟ್ ಆಗಿರುತ್ತೆ. ಓಕೆನಾ, ಯಾವುದೇ ಕಾರಣಕ್ಕೂ ವೆಬ್ಸೈಟ್ ಅಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದಿಲ್ಲ. ವೆಬ್ಸೈಟ್ ಅಲ್ಲಿ ಏನಾದ್ರು ಎರರ್ ಬರ್ತಿದೆ ಅಂತ ಚೆಕ್ ಮಾಡ್ತಿದ್ರೆ ಈಗ ಯಾವುದೇ ಕಾರಣಕ್ಕೂ ಎರರ್ ಬರಲ್ಲ. ಯಾಕಂದ್ರೆ ಇದು 2025 ರಿಸಲ್ಟ್ ಜಸ್ಟ್ ಇರೋದು, ಅಂದ್ರೆ ವೆಬ್ಸೈಟ್ ಅಲ್ಲಿ ಪಬ್ಲಿಕ್ ಮಾಡಿಲ್ಲ. ಓಕೆನಾ, ಈಗ ಅವ್ರ ಒಂದು ಸಾಫ್ಟ್ವೇರ್ ಅಲ್ಲಿ ಅಂದ್ರೆ ಏನು ಸೆಕೆಂಡ್ ಪಿ ಸಿ ರಿಸಲ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅವ್ರದ್ದು ಒಂದು ವೆಬ್ಸೈಟ್ ಏನಿದೆ KRisult.NSE.in, ಆಲ್ರೆಡಿ ಅವ್ರು ತಮ್ಮ ಒಂದು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ರೆಡಿ ಆಗಿರುತ್ತೆ, ಜಸ್ಟ್ ಪಬ್ಲಿಕ್ ಮಾಡಿರಲ್ಲ. ಓಕೆನಾ, ಅದನ್ನು ಅವರು ಡಿಪ್ಲಾಯ್ ಮಾಡೋಕೆ ಸ್ವಲ್ಪ ಟೈಮ್ ತಗೋತಾರೆ. ಹಾಗೆ ನಿಮಗೆ ನಾರ್ಮಲ್ ಇದಲ್ಲಿ ಹೇಳ್ತೀನಿ ನೋಡಿ, ಈಗ ನಿಮಗೆ ಈವ್ನಿಂಗ್ ಅನ್ನೋಷ್ಟರಲ್ಲಿ ಒಂದು ಸರ್ಕ್ಯುಲರ್ ಬರುತ್ತೆ. ನಾಳೆ ನಿಮಗೆ ಪ್ರೆಸ್ ಮೀಟ್ ಆದ್ರೆ, ನಾಳೆ ಪ್ರೆಸ್ ಮೀಟ್ ಆಗಿಬಿಟ್ಟು ಎಜುಕೇಶನ್ ಮಿನಿಸ್ಟರ್ ಬಂದ್ಬಿಟ್ಟು ನಾಳೆ ನಿಮಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ವಿತಿನ್ ಒಂದು 30 ಇಲ್ಲ 20 ಮಿನಿಟ್ಸ್ ಅಲ್ಲಿ ನಿಮ್ಮ ರಿಸಲ್ಟ್ ಆಗಿ ಬರುತ್ತೆ. ಓಕೆನಾ, ನೀವೇನ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೆ ಟೈಮ್ ಕೂಡ ಕೊಟ್ಟಿದ್ರೆ ನಿಮಗೆ 11 ಗಂಟೆ ನಂತರನೇ ನೀವು ರಿಸಲ್ಟ್ ನ ಚೆಕ್ಔಟ್ ಮಾಡಬಹುದು. ನಾಳೆ ಎಲ್ಲರೂ ತುಂಬಾ ಕರ್ನಾಟಕದ ಎಲ್ಲ ಒಂದು ಸ್ಟೂಡೆಂಟ್ಸ್ ಕುತೂಹಲದಿಂದ ಕಾಯ್ತಿದ್ದಾರೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಹೆಂಗೆ ಆಗುತ್ತೆ ಏನಂತ. ನಿಮ್ಮ ಒಂದು ಅನುಭವ ನನಗೆ ತುಂಬಾನೇ ಗೊತ್ತಾಯ್ತು. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ತಮ್ಮ ಭಯ ಆಗುತ್ತೆ ರಿಸಲ್ಟ್ ಹೆಂಗಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಭಯ ಪಡೋದಿಲ್ಲ. ನಾನು ತುಂಬಾ ಸಾರಿ ಹೇಳಿದ್ದೀನಿ, ಸೆಕೆಂಡ್ ಪಿ ಸಿ ರಿಸಲ್ಟ್ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡೋದಿಲ್ಲ. ಯಾಕಂದ್ರೆ ತುಂಬಾನೇ ಅಪ್ಕಮಿಂಗ್ ಅಲ್ಲಿ ತುಂಬಾನೇ ಎಕ್ಸಾಮ್ಸ್ಗಳಿದಾವೆ, ತುಂಬಾನೇ ಡಿಗ್ರಿಲಿ ತುಂಬಾನೇ ಮುಂದೆ ಬರೋ ತುಂಬಾನೇ ಇದೆ. ಅದನ್ನೆಲ್ಲ ಫೇಸಸ್ ಮಾಡೋದಿದೆ. ಜಸ್ಟ್ ಸೆಕೆಂಡ್ ಪಿ ಸಿ ರಿಸಲ್ಟ್ ನ ತಲೆ ಕೆಡಿಸ್ಕೊಬೇಡಿ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸೆಕೆಂಡ್ ಪಿ ಸಿ ಎಕ್ಸಾಮ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಕರ್ನಾಟಕದಲ್ಲಿ ಅಂತೂ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ವೆರಿ 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 ಬೆಸ್ಟ್ ಅಂತ ಹೇಳ್ತಾ ನಿಮಗೆ ಟೈಮ್ ಕೂಡ ಹೇಳ್ಬೇಕಂದ್ರೆ ನಾಳೆ ನಿಮಗೆ 11 ಗಂಟೆ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಿಟ್ಟು ವಿತಿನ್ ಸೆಕೆಂಡ್ ಅಲ್ಲೇ ನಾನು ಈ ಲಿಂಕ್ ನ ಶೇರ್ ಮಾಡ್ತೇನೆ. ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಯಾರು ಜಾಯ್ನ್ ಆಗಿರ್ತಾರೆ ಅವರೆಲ್ಲ ಒಂದು ಈ ವಾಟ್ಸ್ಆಪ್ ಚಾನಲ್ ನಿಮಗೆ ಲಿಂಕ್ ಬೇಕಾದ್ರೆ ಸಿಗುತ್ತೆ. ನಮ್ಮ ಒಂದು ರಿಸಲ್ಟ್ ಲಿಂಕ್ ಅಂದ್ರೆ ಈ ರಿಸಲ್ಟ್ ಅಲ್ಲಿ ಏನಿದೆ ಈ ಲಿಂಕ್ ನ ನಿಮಗೆ ವಾಟ್ಸ್ಆಪ್ ಚಾನಲ್ ಯಾರು ಜಾಯ್ನ್ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ಸ್ ಹಾಕಿ, ನಾನು ನಿಮಗೆಲ್ಲ ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ನೋಡೋದಲ್ಲಿ ಮುಂದೆ ನೋಡೋದಲ್ಲಿ. ಟೇಕ್ ಕೇರ್ ಗೈಸ್, ಟಾಟಾ, ಬಾಯ್ ಬಾಯ್.